ನಿಮ್ಮ ಹೆಸರು? ತಸ್ಲೀಮ್ ರೀ. ನಾನು ಮತ್ತು ನಮ್ಮ ಅವ್ರು ಕೇಶವ ಅಂತ ರೀ. ಇಬ್ಬರು ಬಸ್ಸಲ್ಲಿ ಹಂಗೆ ಮೀಟಾಗಿ ಫ್ರೆಂಡಾಗಿ ಆಮೇಲೆ ಪ್ರೀತಿ ಮಾಡೀವಿ ರೀ. 2-3 ವರ್ಷ ಆಯ್ತು ರೀ ಪ್ರೀತಿ ಮಾಡೋಕೆ. ಆಮೇಲೆ ಮನೆಗೆ ಒತ್ತಾಯ ಭಾಳ ಆಯ್ತು ರೀ. ಅದು ಹಂಗಾಗಿ ಗೊತ್ತಾಯ್ತು ರೀ. ಆದರೂ 1 ವರ್ಷ ಹಂಗೆ ಕಳೆದ್ನ ರೀ. ಆದರೂ ಮತ್ತು ಇವಾಗ ಅದೇ ನಮ್ಮ ಮನೇಲಿ ಹಂಗೆ ಹೋಗ್ತಾಳ ಹಂಗೆ ಹಿಂಗೆ ಜಾಸ್ತಿ ಪ್ರೆಸರ್ ಮಾಡಕತ್ತಿದ್ರಿ. ಬೇರೆ ಹುಡುಗನ ಜೊತೆ ಮದುವೆ ಮಾಡ್ತೀನಿ ಹಂಗೆ ಹಿಂಗೆ ಹೇಳಕತ್ತಿದ್ರಿ. ಆದ್ರೆ ಇದು ಗೊತ್ತಾಗಿನೂ ಆ ಥರ ಭಾಳ ಇದು ಮಾಡಕತ್ತಿದ್ರಿ. ಮತ್ತು ಹಂಗಾಗಿ ನಾವಿಬ್ಬರು ಬಂದು ಮದುವೆ ಮಾಡ್ಕೊಂಡಿನಿ ರೀ. ಬೆಳಗ್ಗೆನೇ ಬಂದೀನಿ ರೀ, ಯಾರೂ ಬಂದಿಲ್ಲ ರೀ ಮನೆಗೇನು. 4 ಗಂಟೆಗೆ ನಾ ಫೋನ್ ಹಚ್ಚಿ ಹೇಳಿದ್ರು ಅವ್ರು 8 ಗಂಟೆಗೆ ಬಂದ್ರಿ. ಮತ್ತು ಅದಕ್ಕೆ ನನ್ನ ಕರ್ಕೊಂಡು ಹೋಗ್ತಾರಮ್ಮ ನಂದು ಇದಕ್ಕೋಸ್ಕರ ನಾನು ಮದುವೆ ಆಗು, ನಾನು ಇಲ್ಲೇ ಇರ್ತೀನಿ ಅಂತ ಅಂದೆ ರೀ. ಅದಕ್ಕೆ ಅವ್ರು ಮದುವೆ ಆದ್ರಿ. ಅಂದ್ರೆ ಫಸ್ಟ್ ನೀವೇ ಹೋದ್ರಮ್ಮ ಅದು ಬೇಕು ಅಂತ? ಅದು ಬೇಕು ಅಂತ ನಾನೇ ಹೋಗಿನಿ ರೀ, ಅವ್ರೇನು ಹೇಳಿಲ್ಲ ರೀ. ಸೊ ಅವಾಗ ಅವ್ರು ನಿಮ್ಮ ಮನೆಗೆ ಫೋನ್ ಮಾಡಿ ಹೇಳಿದ್ರು? 4 ಗಂಟೆಗೆ ಹೇಳಿದ್ರಿ ಫೋನ್ ಹಚ್ಚಿ. ಅವ್ರು ಆಮೇಲೆ 8 ಗಂಟೆಗೆ ಬಂದ್ರಿ. ಅವ್ರಿಗೆ ನಿಮ್ಮ ಮನೆಯಿಂದ ಏನಾರ ಭಯ ಇದೆ? ರೀ ಅದೇ ಬಂದು ಏನು ಮಾಡ್ತಾರೇನು ಗೊತ್ತಿಲ್ಲ. ಅದಕ್ಕೆ ಮುಂದೆ ನಮ್ಮ ಅಪ್ಪ ಮತ್ತು ನಮ್ಮ ಮಾಮನವರು ಕಕ್ಕ ದೊಡ್ಡಪ್ಪನವ್ರು ಎಲ್ಲರೂ ಅದಾರ ರೀ. ಏನು ಮಾಡಬಾರ್ದು, ನಮ್ಮ ಪಾಡಿಗೆ ನಾವು ಬಿಟ್ಟರೆ ಅಷ್ಟು ಸಾಕು ರೀ. ಯಾಕೆ ವಿರೋಧ ಮಾಡ್ತಾರೆ ನಿಮ್ಮ ಮನೆಯಾಗ? ಜಾತಿ ಬೇರೆ ಆಗುತ್ತಲ್ಲ, ಕ್ಯಾಸ್ಟ್ ಅದಕ್ಕೆ ಸಂಬಂಧ ಮಾಡ್ತಾರೆ ರೀ. ಅಲ್ಲ ಈ ಹುಡುಗ ಹಿಂದೂ ಅನ್ನೋ ಕಾರಣಕ್ಕೆ ವಿರೋಧ? ಅದ್ರ ಸಂಬಂಧ ಮಾಡ್ತಾರೆ ರೀ. ಈಗ ನಿಮ್ಮ ಪಾಡಿಗೆ ನಿಮ್ಮನ್ನ ಜೀವನ ಮಾಡೋಕೆ ಬಿಡ್ಬೇಕು ರೀ, ಅಷ್ಟೇ ರೀ. ಈಗ ಅದಕ್ಕೆ SP ಆಫೀಸಿಗೆ ಬಂದಿರಿ? ರೀ, ಅದಕ್ಕೆ SP ಆಫೀಸ್ ಕೊಪ್ಪಳದಾಗ ಬಂದೀವಿ ರೀ. ನಮ್ಗೆ ಪೊಲೀಸರಿಗೆ ಏನು ರೀ, ನಮ್ಮಿಬ್ಬರು ಸ್ವಲ್ಪ ಸೇಫ್ಟಿ ಬೇಕು. ನಾನು ಸ್ವಲ್ಪ ಮದುವೆ ಆಗಿರಿ, ನಮ್ಮ ಪಾಡಿಗೆ ನಮ್ಮ ಬಿಟ್ಟರೆ ಸಾಕು, ಜೀವನ ಮಾಡ್ತೀವಿ ರೀ, ಅಷ್ಟೇ ರೀ. ಮದುವೆ ರೀ ಕನಗಿರಿಯಲ್ಲಿ ಲಕ್ಷ್ಮೀ ದೇವಿ ಇದು ಗುಡಿ ಒಳಗೆ ಆಗಿವಿ ರೀ. ಅದು ಮತ್ತು ಅವ್ರ ಮಂದಿ ಒಳಗೆ ಹೋಗಿದ್ಮೇಲೆ ಹಚ್ಚಿನಿ ರೀ. ನಾನು ಮದುವೆ ಮಾಡ್ಕೊಂಡ್ಮೇಲೆ ನಿಮ್ಮ ಮದುವೆ ಒಳಗೆ ಬರ್ತೀನಿ ನಾನು, ಅದಕ್ಕೆ ಹಚ್ಚಂತಂದ್ರಿ, ಹಚ್ಚಿದ್ರಿ. ಅವ್ರ ಮನೆ ಏನು ಪದ್ಧತಿ ಇದೆ ಹಂಗೆ ಇರ್ತೀರಿ? ಹಂಗೆ ಇರ್ತೀನಿ ರೀ. ಗೊತ್ತಿದೆ ರೀ. ಇಲ್ರಿ, ಮಾಡಿಲ್ರಿ. ಇನ್ಮ್ಯಾಕ್ಲೆ ಮಾಡ್ತಾರೇನೋ ಅಂತ ಭಯ ರೀ, ಅಷ್ಟೇ. ಅದ್ರ ಸಂಬಂಧ ಇಲ್ಲಿ ಬಂದ್ವಿ. 2-3 ವರ್ಷ ಆಯ್ತು ರೀ. 2 ವರ್ಷ ಕಂಪ್ಲೀಟಾಗಿ 3ನೇ ವರ್ಷ ರನ್ನಿಂಗ್ ನಡೀಕತ್ತೈತಿ. ಇಲ್ರಿ, ಬಸ್ನಲ್ಲಿ ಹಂಗೆ ಪರಿಚಯ ಆಗಿ ಫ್ರೆಂಡ್. ಆಮೇಲೆ ಹಂಗಾಗಿ ಪರಿಚಯ ಆಯ್ತು ರೀ.